ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಿಂಪಲ್ಲಾಗಿ ಮೆಂತ್ಯ ಬಾತ್ ಅಥವಾ ಮೇಥಿ ಪಲಾವ್ ಮಾಡೋದು ಹೇಗೆ ಅಂತ ಅತಿಯಾದ ಮಸಾಲೆ ಇಲ್ಲದೇ ಅತಿ ಸುಲಭವಾಗಿ ವೇಗವಾಗಿ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ಬೇಕಾಗಿರುವ ಸಾಮಗ್ರಿಗಳು: ಮೆಂತ್ಯ ಸೊಪ್ಪು ನೀಟಾಗಿ ವಾಶ್ ಮಾಡಿ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ, ಬೆಳ್ಳುಳ್ಳಿ, ಶುಂಠಿ, ಕಾಳುಮೆಣಸು, ಚಕ್ಕೆ, ಲವಂಗ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಇಷ್ಟೇ ಬೇಕಾಗಿರೋದು. ಒಗ್ಗರಣೆಗೆ ಟೊಮೊಟೊ, ಈರುಳ್ಳಿ ಮತ್ತು ಅಕ್ಕಿ ಇಷ್ಟನ್ನ ಹಾಕ್ಕೊಂಡು ಫಸ್ಟು ರುಬ್ಕೊಬೇಕು. ಮಸಾಲೆನ ರುಬ್ಬಬೇಕಾದ್ರೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ರುಬ್ಬೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ. ಗ್ರೀನ್ ಕಲರ್ ಆಗಿರುತ್ತೆ, ಡಾರ್ಕ್ ಗ್ರೀನ್ ಆಗಿರುತ್ತೆ. ಇದನ್ನು ಸಣ್ಣದಾಗಿ ಪೇಸ್ಟ್ ಮಾಡ್ಕೊಳ್ಳಿ, ನುಣ್ಣಗೆ ಪೇಸ್ಟ್ ಮಾಡಿಕೊಂಡು. ಇಷ್ಟೇ ಬೇಕಾಗಿರೋದು, ಅತಿ ಸುಲಭವಾಗಿ ಮಾಡಿಕೊಡೋ ಅಂಥ ರೆಸಿಪಿ ಇದು. 2 ಗ್ಲಾಸು ಅಕ್ಕಿಗೆ ಇಷ್ಟು ಸಾಮಗ್ರಿಗಳು ಬೇಕಾಗಿರೋದು. ಫಸ್ಟಿಗೆ ಎಣ್ಣೆ ಅಥವಾ ತುಪ್ಪ ಏನಾದರೂ ಹಾಕ್ಕೊಳ್ಳಿ. ಎಣ್ಣೆ ಹಾಕ್ಕೊಂಡ್ರೆ ಬೆಟರು, ಆರಿದಾಗಲೂ ತಿಂದರೆ ಚೆನ್ನಾಗಿರುತ್ತೆ. ತುಪ್ಪ ಹಾಕಿದ್ರೆ ಬಿಸಿ ಇದ್ದಾಗಲೇ ತಿನ್ನಬೇಕಾಗುತ್ತೆ, ಆರೋದಾಗ ತಿನ್ನೋಕ್ಕೆ ಅಷ್ಟು ಚೆನ್ನಾಗಿರಲ್ಲ. ಇದನ್ನು ನೀವು ಲಂಚ್ ಬಾಕ್ಸ್ಗೂ ಕೂಡ ಹಾಕ್ಕೊಂಡು ಹೋಗ್ಬೋದು, ಅಷ್ಟು ಟೇಸ್ಟಿಯಾಗಿರುತ್ತೆ. ಫಸ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಸೊಪ್ಪನ್ನ ಹಾಕ್ಕೊಳ್ಳಿ. ಮೆಂತ್ಯ ಸೊಪ್ಪು, ಅತಿಯಾದ ಮೆಂತ್ಯ ಸೊಪ್ಪು ಕೂಡ ಹಾಕ್ಕೊಳ್ಳೋಕೆ ಹೋಗಬೇಡಿ, ಕಹಿ ಬರುತ್ತೆ. ಸೊ ನಾನು 2 ಗ್ಲಾಸು ಅಕ್ಕಿಗೆ 1 ಹಿಡಿಯಷ್ಟು ಮೆಂತ್ಯ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಟೊಮೊಟೊ ಹಾಕ್ಕೊಂಡು ಸ್ವಲ್ಪ ಫ್ರೈ ಆದಮೇಲೆ ಸಾಲ್ಟು ಮತ್ತು ಅರಿಶಿನ ಪುಡಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಟೊಮೊಟೊ ಎಲ್ಲ ಸಾಫ್ಟ್ ಆಗಬೇಕು, ಸೊ ಅದಕ್ಕೆ 1-2 ನಿಮಿಷ ಫ್ರೈ ಮಾಡಿಕೊಂಡು ನಂತರ ರುಬ್ಬಿರೋ ಅಂಥ ಮಸಾಲೆ ಹಾಕ್ಕೊಳ್ಳಿ. ಮಸಾಲೆಗೆ ಸ್ವಲ್ಪ ರುಬ್ಬಬೇಕಾದ್ರೆ ನೀರನ್ನ ಆ್ಯಡ್ ಮಾಡಿ, ಜಾಸ್ತಿ ನೀರನ್ನ ಆ್ಯಡ್ ಮಾಡಿಕೊಂಡ್ರೆ ನುಣ್ಣಗೆ ರುಬ್ಬಲ್ಲ. ಸೊ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ರುಬ್ಕೊಳ್ಳಿ. ಹಸಿ ಸ್ಮೆಲ್ ಹೋಗೋವರೆಗೆ 1-2 ನಿಮಿಷ ಫ್ರೈ ಮಾಡಿಕೊಂಡು ಮಸಾಲೆನ. ನೆಕ್ಸ್ಟು ಅಕ್ಕಿ ಹಾಕ್ಕೊಳ್ಳಿ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಉರಿನ ಅಕ್ಕಿ ಆವಾಗಲೇ ತೊಳೆದು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲ ಅಂದರೆ ನೀವು 3 ಮಿನಿಟ್ಸ್ ಅಕ್ಕಿನ ನೆನೆಸಿ ಹಾಕ್ಕೊಬೋದು, ಅಥವಾ ಆವಾಗಲೇ ವಾಶ್ ಮಾಡಿ ಕೂಡ ಅಕ್ಕಿನ ಹಾಕ್ಕೊಬೋದು. ಈ ಥರ ಎಲ್ಲನೂ ಒಂದು ಸಲ ಮಿಕ್ಸ್ ಕೊಟ್ಕೊಂಡು 1-2 ನಿಮಿಷ ಹಾಗೇ ಕುದಿಯಕ್ಕೆ ಬಿಡಿ. ಅದು 2 ನಿಮಿಷ ಕುದ್ದಾದಮೇಲೆ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ಇವಾಗ 1 ಗ್ಲಾಸ್ ಅಕ್ಕಿಗೆ 1.5 ಗ್ಲಾಸು ನೀರನ್ನ ಆ್ಯಡ್ ಮಾಡ್ಕೊಬೇಕು. ಕುದಿಬೇಕಾದ್ರೆ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಫಸ್ಟೇ ಉಪ್ಪನ್ನ ಆ್ಯಡ್ ಮಾಡಬೇಡಿ. ಈಗ ಕುದಿಬೇಕಾದ್ರೆ ಉಪ್ಪು ಆ್ಯಡ್ ಮಾಡಿಕೊಂಡ್ರೆ ಎಲ್ಲ ಕಡೆ ಚೆನ್ನಾಗೆ ನೀಟಾಗೆ ಆಗುತ್ತೆ ಉಪ್ಪು. ಇಲ್ಲಾಂದರೆ ಒಂದೇ ಸೈಡು ಉಪ್ಪು ಸೇರ್ಕೊಂಡ್ಬಿಡುತ್ತೆ. ಸೊ ಇವಾಗ 2 ವಿಸಲ್ ಕೂಗಿದ್ಮೇಲೆ 1 ನಿಮಿಷ ನೋಡಿ, ಇಷ್ಟು ಚೆನ್ನಾಗಿ ಬಂತಲ್ಲ. ಈ ಥರ ಉದ್ರುದ್ರವಾಗಿ ಬರುತ್ತೆ. ಅತಿಯಾದ ನೀರು ಹಾಕ್ಕೊಂಡ್ರೆ ಮೆತ್ತಗಾಗ್ಬಿಡುತ್ತೆ. ಈ ಥರ ಉದ್ರುದ್ರವಾಗಿ ಬರುತ್ತೆ. ಇವಾಗ ಈ ಥರ ಒಂದು ಸಲ ಮಿಕ್ಸ್ ಕೊಟ್ಕೊಂಡು ಮತ್ತೆ ಕುಕ್ಕರ್ ಮುಚ್ಚಳನ ಕ್ಲೋಸ್ ಮಾಡಿಕೊಂಡು 1-2 ನಿಮಿಷ ಬಿಡಿ. ಆವಾಗ ಚೆನ್ನಾಗಿ ನೀಟಾಗಿ ಸೆಟ್ ಆಗಿರುತ್ತೆ. ಇವಾಗ ನೀಟಾಗಿ ಸೆಟ್ ಆದಮೇಲೆ ಬಡಿಸೋದಕ್ಕೂ ಚೆನ್ನಾಗಿರುತ್ತೆ. ಇವಾಗ ನೋಡಿ ಎಲ್ಲ ಮಸಾಲೆ ಎಲ್ಲ ನೀಟಾಗಿ ಸೆಟ್ ಆಯಿತು. ನೆಕ್ಸ್ಟು ಇನ್ನು ಸರ್ವ್ ಮಾಡ್ಕೊಂಡು ತಿನ್ನೋದೊಂದೇ ಗೈಸ್. ಮಾರ್ನಿಂಗ್ ಬ್ರೇಕ್ಫಾಸ್ಟು ಅಥವಾ ಲಂಚ್ ಬಾಕ್ಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಆದಷ್ಟು ಟ್ರೈ ಮಾಡಿ.